ದೆಹಲಿ ಕೆಂಪುಕೋಟೆಯಲ್ಲಿ ಭೀಕರ ಕಾರ್ ಸ್ಫೋಟಕ್ಕೆ 13 ಮಂದಿ ಬಲಿಯಾಗಿದ್ದಾರೆ. ಕೆಂಪುಕೋಟೆಯ ಬಳಿ ಸಿಗ್ನಲ್ನಲ್ಲಿ I-20 ಕಾರು ಸ್ಫೋಟ ಆಗಿದೆ. ಸ್ಫೋಟದ ರಭಸಕ್ಕೆ ಅಕ್ಕಪಕ್ಕದ ವಾಹನಗಳಿಗೂ ಬೆಂಕಿ ಹೊತ್ಕೊಂಡಿದೆ. I-20 ಕಾರ್ ಸ್ಫೋಟಗೊಂಡ ರಭಸಕ್ಕೆ 13 ಜನ ಬಲಿಯಾಗಿದ್ದಾರೆ. ದೆಹಲಿ ಕೆಂಪುಕೋಟೆಯಲ್ಲಿ ಭೀಕರ ಕಾರ್ ಸ್ಫೋಟ, ಕಾರ್ ಬ್ಲಾಸ್ಟ್ ಆಗಿದೆ. ಕೆಂಪುಕೋಟೆಯ ಬಳಿ ಸಿಗ್ನಲ್ನಲ್ಲಿ I-20 ಕಾರ್ ಸ್ಫೋಟ ಆಗಿದೆ. ಸ್ಫೋಟದ ರಭಸಕ್ಕೆ ಅಕ್ಕಪಕ್ಕ ವಾಹನಗಳೇನಿದ್ವು ಅದಕ್ಕೂ ಬೆಂಕಿ ಹೊತ್ಕೊಂಡಿದೆ. ಕಾರಿನ ಡಿಕ್ಕಿಯಲ್ಲಿ ಭಾರಿ ಪ್ರಮಾಣದ ಸ್ಫೋಟಕ ಇಟ್ಟಿದ್ದರ ಬಗ್ಗೆ ಶಂಕೆ ಇದೆ. ಈವರೆಗೆ ದೆಹಲಿಯ ಬ್ಲಾಸ್ಟ್ನಲ್ಲಿ 13ಕ್ಕೂ ಹೆಚ್ಚು ಬಲಿಯಾಗಿದೆ, 30ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿವೆ. LNJP ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹಲವರ ಸ್ಥಿತಿ ಗಂಭೀರ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಘಟನಾ ಸ್ಥಳನ ಅಧಿಕಾರಿಗಳು ಈಗಾಗಲೇ ತಮ್ಮ ಸುಪರ್ದಿಗೆ ಪಡೆದು ತನಿಖೆ ಶುರು ಮಾಡಿರೋ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಸ್ಫೋಟದ ಸಂದರ್ಭದ ವಿಜುವಲ್ ಮತ್ತು ನಂತರ ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಬಂದಿರೋದು ಎರಡೂ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಭಾರೀ ಸ್ಫೋಟಕ ಇಟ್ಕೊಂಡು I-20 ವಾಹನ ಚಾಲನೆ ಮಾಡಲಾಗ್ತಾ ಇತ್ತು. ವಾಹನ ಚಾಲನೆಯಲ್ಲಿ ಸಿಗ್ನಲ್ ಇದ್ದಾಗಲೇ ಸ್ಫೋಟ ಸಂಭವಿಸಿದೆ. ಕಾರಿನ ಡಿಕ್ಕಿಯಲ್ಲಿ ಭಾರಿ ಪ್ರಮಾಣದ ಸ್ಫೋಟಕ ಇಟ್ಟಿದ್ದರ ಬಗ್ಗೆ ಶಂಕೆ ವ್ಯಕ್ತ ಆಗ್ತಾ ಇದೆ. ಇಲ್ಲಿವರೆಗೆ 13 ಜನ ಮೃತಪಟ್ಟಿದ್ದಾರೆ. ಹಲವರ ಸ್ಥಿತಿ ಚಿಂತಾಜನಕ ಆಗಿದೆ. ಒಬ್ಬ ಶಂಕಿತನನ್ನ ಈಗಾಗಲೇ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. 30 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆ ಕಾರ್ನಲ್ಲಿದ್ದ ದೇಹಗಳು ಛಿದ್ರ ಆಗಿವೆ. ಅಕ್ಕಪಕ್ಕದಲ್ಲಿದ್ದ ವಾಹನಗಳಲ್ಲಿದ್ದ ಜನರು ಕೂಡ ಜೀವ ಕಳ್ಕೊಂಡಿದ್ದಾರೆ. ತೀವ್ರ ಗಾಯಗೊಂಡವರು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಸ್ಫೋಟದಲ್ಲಿ ಜೀವ ಕಳೆದುಕೊಂಡವರ ಕುರಿತಾಗಿ ಪ್ರಧಾನಿ ಈಗಾಗಲೇ ಟ್ವೀಟ್ ಮಾಡಿದ್ದು ಸಂತಾಪ ಸೂಚಿಸಿದ್ದಾರೆ. ಸಚಿವ ಅಮಿತ್ ಶಾ ಈಗಾಗಲೇ ಇದ್ರ ಬಗ್ಗೆ ಮಾತಾಡಿದ್ದು I-20 ಕಾರ್ ಬ್ಲಾಸ್ಟ್ ಆಗಿರೋದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದು, I-20 ಕಾರ್ನಲ್ಲಿ ಬ್ಲಾಸ್ಟ್ ಸಂಭವಿಸಿದೆ ಅಂತ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ನಡೆಸ್ತಾ ಇದ್ದೀವಿ ಅಂತ ಕೂಡ ತಿಳಿಸಿದ್ದಾರೆ. ಸ್ಫೋಟ ಆದ ಕ್ಷಣದ ವಿಜುವಲ್ಸ್ ಇದು. ಚಿತ್ರ ಆಗಿರೋ ವಾಹನಗಳನ್ನ ನೀವು ನೋಡ್ತಾ ಇದ್ದೀರಾ. I-20 ವಾಹನ ಬ್ಲಾಸ್ಟ್ ಆಗಿದೆ. ಯಾವ ರೀತಿ ಚಿತ್ರ ಆಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ರೆ ಅದರ ಅಕ್ಕಪಕ್ಕದಲ್ಲಿ ಏನೇನು ವಾಹನಗಳಿದ್ವೋ ಅವು ಕೂಡ ಧ್ವಂಸ ಆಗಿವೆ, ನಜ್ಜುಗುಜ್ಜಾಗಿವೆ. ಆ ವಾಹನಗಳಲ್ಲಿ ಇದ್ದ ಜನರು ತಮ್ಮ ಜೀವ ಕಳೆದುಕೊಂಡಿದ್ದಾರೆ. ಬಾಡಿಗಳು ಛಿದ್ರ ಆಗಿವೆ. ಆಟೋ ಕಾರುಗಳು ಛಿದ್ರ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ಹೊತ್ತು ಉರಿತಾ ಇರೋ ಕಾರ್ನ ಅವಶೇಷಗಳನ್ನ ಒಂದು ಕಡೆ ನೋಡ್ತಾ ಇದ್ರೆ, ಮತ್ತೊಂದು ಕಡೆ ಸಂಪೂರ್ಣ ಸ್ಥಳನ ತಮ್ಮ ಸುಪರ್ದಿಗೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಅದನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.